ನಮಸ್ಕಾರ ರೀ ಸಾವುಕಾರ ಮಂದಿಗೆ. ಇವತ್ತಿನ ಟೈಟಲ್ಲು ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ತಿಳ್ಕೊತಾ ಇದ್ದೀನಿ. ಯಾವ ಟಾಪಿಕ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ಅದೇನಪ್ಪ ಅಂದರೆ, ನೀವು ಬೇರೆಯವ್ರಿಗೆ ಕೇಳಿದಿರೇನ ಅವರ ಚಾನಲ್ ಮೊನಟೈಸ್ ಆಗಿದೆಯಾ ಇಲ್ವಾ ಅಂತೇಳಿ ಹೇಗೆ ತಿಳ್ಕೊಳ್ಳೋದು. ಅಂದರೆ ಅವರ ಚಾನಲ್ ಹಾಫ್ ಮೊನಟೈಸೇಷನ್ ಆಗಿದೆಯಾ, ಫುಲ್ ಮೊನಟೈಸೇಷನ್ ಆಗಿದೆ ಅಂಥೇಳಿ ಹೇಗೆ ತಿಳ್ಕೊಳ್ಬೇಕು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡ್ರಿ. ಹಂಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನು ಅರ್ಥ ಆಗೋದೇ ಇಲ್ಲ. ಸೊ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತು. ಸೊ ಕಾಮನ್ ಏನಪ್ಪ ಅಂದರೆ ಜಾಯಿನ್ ಬಟನ್ ಮತ್ತು ಥ್ಯಾಂಕ್ಸ್ ಅಂತ ಹೇಳಿ. ಸೊ ಇವಾಗ ನಾನು ಒಬ್ಬರ ಚಾನಲ್ ತೋರಿಸ್ತೀನಿ ನೋಡಿ, ನಮ್ಮ ಅಕ್ಕ ಚಾನಲ್ಲು. ಸೊ ವೈಷ್ಣವಿ ಕಿಚನ್ ಲಾಗ್ಸ್ ಅಂತ ಹೇಳಿ ನೋಡಿ. ಯಾವುದೇ ಒಂದು ವಿಡಿಯೋ ಮೇಲೆ ಹೀಗೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆ ಒಂದು ವಿಡಿಯೋದು ಆ್ಯಡ್ಸ್ ಬರುತ್ತೆ. ಸೊ ಈ ವಿಡಿಯೋದು ಆ್ಯಡ್ಸ್ ಬಂತು. ಈಗ ತಿಳ್ಕೊಬೇಕು ನೀವು ಈ ಚಾನಲ್ ಮೋನೋ ಆಗಿದೆ ಅಂತೇಳಿ. ಓನ್ಲಿ ಆ್ಯಡ್ಸ್ ಬಂದಿರೋ ಮಾತ್ರ ಅಂತ. ಸೊ ಇದು ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಏನಪ್ಪ ಅಂದರೆ, ಫುಲ್ ಮೊನಟೈಸೇಷನ್ ಆನ್ ಆದರೆ ನಮ್ಮ ವೀಡಿಯೋಸ್ಗೆ ಆ್ಯಡ್ಸ್ ಬರುತ್ತೆ ಅಂಥೇಳಿ. ಅದು ಬಿಟ್ಟರೆ ಇನ್ನೊಂದು ಜಾಯಿನ್ ಬಟನ್ನು ಮತ್ತು ಥ್ಯಾಂಕ್ಸ್ ಎನೇಬಲ್ ಆಗಿರುತ್ತೆ, ನಾವು ಆನ್ ಮಾಡ್ಕೋಬೇಕು. ಅದು ಹಾಫ್ ಮೊನಟೈಸೇಷನಲ್ಲೇ ಸಿಕ್ಬಿಡುತ್ತೆ. ಸೊ ಕೆಲವೊಬ್ಬರು ಜಾಯಿನ್ ಬಟನ್ನ ಆನ್ ಮಾಡ್ಕೊಂಡಿರಲ್ಲ, ಡೈರೆಕ್ಟಾಗಿ ಥ್ಯಾಂಕ್ಸು ಆನ್ ಆಗಿರುತ್ತೆ. ಡೈರೆಕ್ಟಾಗಿ ಕೆಲವೊಬ್ರಿಗೆ ಹಾಫ್ ಮೋನ್ ಆದ್ರೂ ಆ್ಯಡ್ಸ್ ಬರುತ್ತೆ. ಸೊ ನಾವು ಹೇಗೆ ತಿಳ್ಕೊಳ್ಬೇಕು, ಈ ಒಂದು ಕನ್ಫ್ಯೂಷನ್ನ ಹೇಗೆ ಕ್ಲಿಯರ್ ಮಾಡ್ಕೋಬೇಕು ಅವ್ರಿಗೆ ಕೇಳಿದಿರ ಅಂದರೆ, ಸೊ ಸಿಂಪಲ್ ಟ್ರಿಕ್ ನಾನು ಹೇಳ್ತೀನಿ ನೋಡಿ. ಇವಾಗ ಆ ಒಂದು ಟ್ರಿಕ್ನ ಫಾಲೋ ಮಾಡಿದರೆ ನೀವು ಯಾರ್ದು ಬೇಕಾದರೂ ಚಾನಲ್ ಮೊನಟೈಸ್ ಆನ್ ಆಗಿದೆಯಾ ಮತ್ತು ವಿಡಿಯೋನು ಮೊನಟೈಸ್ ಆಗಿದೆಯಾ ಅಂಥೇಳಿ ಸಿಂಪಲಾಗಿ ತಿಳ್ಕೊಬೋದು. ಸೊ ನಾನಿವಾಗ ಮೊದಲನೇದಾಗಿ ಈ ಒಂದು ವಿಡಿಯೋ ಮೊನಟೈಸ್ ಆನ್ ಆಗಿದೆಯಲ್ಲ ಅಂಥೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್ಲು ಈ ಥರ ಶೇರ್ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಆ ವಿಡಿಯೋ ಲಿಂಕ್ನ ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡಿದ ತಕ್ಷಣ ನೀವು ಕ್ರೋಮಲ್ಲಿ ಹೋಗಬೇಕು. ಸೊ ಕ್ರೋಮಲ್ಲಿ ಈಗ ನಾನು ಹೇಳೋವಂಥ ಒಂದು ವೆಬ್ಸೈಟ್ನ ಟೈಪ್ ಮಾಡಿ ಸರ್ಚ್ ಮಾಡಬೇಕು. ಅದೇನಪ್ಪ ಅಂದರೆ ಚಾನಲ್ ಮೊನಟೈಸ್ ಚೆಕರ್ ಅಂತ ಹೇಳಿ. ಸೊ ಚಾನಲ್ ಮೊನಟೈಸ್ ಚೆಕರ್ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಬೇಕು. ಇಲ್ಲಿ ನೋಡಿ, ಬರೋವಂಥ ಫಸ್ಟ್ ವೆಬ್ಸೈಟಲ್ಲೇ ನೀವು ಆರಾಮಾಗಿ ಚೆಕ್ ಮಾಡ್ಬೋದು. ಸೊ ಈ ಥರ 2 ವೆಬ್ಸೈಟ್ ಇದ್ದಾವೆ, ತುಂಬ ಜೆನ್ಯೂನ್ ವೆಬ್ಸೈಟು. ನೀವು ಇದರಲ್ಲಿ ಹೀಗೆ ಈ ಲಿಂಕ್ನ ಪೇಸ್ಟ್ ಮಾಡಿ ಚೆಕ್ ಮೊನಟೈಸ್ ಅಂತ ಹೇಳಿ ಕ್ಲಿಕ್ ಕೊಡಬೇಕು. ಚೆಕ್ ಮೊನಟೈಸ್ ಅಂತ ಮೇಲೆ ಕ್ಲಿಕ್ ಕೊಡಿದ ತಕ್ಷಣ ಅದು ಸ್ವಲ್ಪ ಲೋಡ್ ತೊಗೊಂಡು ನಿಮ್ಮ ಚಾನಲಲ್ಲಿ ವಿಡಿಯೋ ಮೊನಟೈಸ್ ಆನ್ ಆಗಿದೆಯಾ ಇಲ್ಲ ಅಂತ ತೋರಿಸುತ್ತೆ. ಫಸ್ಟ್ನೇದಾಗಿ ಈ ಥರ ಗ್ರೀನ್ ಬಂದರೆ ತಿಳ್ಕೊಂಬಿಡಿ ಮೊನಟೈಸ್ ಆನ್ ಆಗಿದೆ ಅಂತ ಹೇಳಿ. ಸೊ ಇಲ್ಲಿ ನೋಡ್ರಿ, ಇದು ಕೊಡ್ತಿದೆ ದ ವಿಡಿಯೋ ಅಂತ ಹೇಳಿ ಲಾಸ್ಟಲ್ಲಿ ಈಸ್ ಮೊನಟೈಸ್ಡ್ ಅಂತ ಇದೆಯಲ್ಲ. ಸೊ ಇವಾಗ ತಿಳ್ಕೊಬೇಕು ನಿಮ್ಮ ಈ ಒಂದು ವಿಡಿಯೋ ಮೊನಟೈಸ್ ಆನ್ ಆಗಿದೆ ಅಂತ ಹೇಳಿ. ಸಿಂಪಲ್ಲು ವಿಡಿಯೋ ಮೊನಟೈಸ್ ಆಗಿದ್ದರೆ ಚಾನಲ್ ಕೂಡ ಮೊನಟೈಸ್ ಆಗಿರುತ್ತೆ. ಏನಕ್ಕೆ ಚಾನಲ್ ಮೊನಟೈಸ್ ಆಗದಿರ ವಿಡಿಯೋ ಯಾವತ್ತೂ ಮೊನಟೈಸ್ ಆಗಲ್ಲ. ನಿಮಗೆ ಇನ್ ಕೇಸ್ ಡೌಟ್ ಇದ್ದರೆ ಮತ್ತೆ ವಾಪಸ್ಸು ನೀವು ಚಾನಲ್ಗೆ ಬಂದು, ಏನಿಲ್ಲ ಸಿಂಪಲ್ಲು ಈಗ ಚಾನಲ್ ಲಿಂಕ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಡೈರೆಕ್ಟಾಗಿ ಇವಾಗ ನಾನು ಹೇಳಿರೋಂಥ ವೆಬ್ಸೈಟಲ್ಲಿ ಡೈರೆಕ್ಟಾಗಿ ಪೇಸ್ಟ್ ಮಾಡಿ. ಇವಾಗ ಇಲ್ಲಿ ನೋಡಿ, ಒಂದು ಸ್ಟೆಪ್ ಹಿಂದೆ ಬನ್ನಿ. ಇಲ್ಲಿ ನೀವು ವಿಡಿಯೋ ಲಿಂಕ್ ಇದೆ. ಸೊ ಈ ವಿಡಿಯೋ ಲಿಂಕ್ನ ಡಿಲೀಟ್ ಮಾಡಿ. ಈಗ ಎಂಟೈರ್ ವಿಡಿಯೋ ಲಿಂಕ್ನ ಹಿಂಗೆ ಡಿಲೀಟ್ ಮಾಡಿ. ಈಗ ತಂದಿರೋಂಥ ಚಾನಲ್ ಲಿಂಕ್ನ ಪೇಸ್ಟ್ ಮಾಡಿ. ಇಲ್ಲಿ ನೋಡಿ, ದ ಚಾನಲ್ ವೈಷ್ಣವಿ ಕಿಚನ್ ಲಾಗ್ ಈಸ್ ಮೊನಟೈಸ್ಡ್ ಅಂತ ಇದೆ. ಸೊ ಇವಾಗ ತಿಳ್ಕೊಂಬಿಡ್ಬೇಕು ಚಾನಲ್ ಫುಲ್ ಮೊನಟೈಸ್ ಆನ್ ಆಗಿದೆ ಅಂತೇಳಿ. ಸೊ ಓಕೆ, ಹಾಫ್ ಮೊನಟೈಸ್ ಆದರೆ ಹೇಗಪ್ಪ ತೋರಿಸುತ್ತೆ ಅಂದರೆ, ಇವಾಗ ನಾನು ತೋರಿಸಿತ್ತು ನೋಡಿ, ಹಾಫ್ ಮೊನಟೈಸ್ ಆದರೂ ಕೂಡ ನಿಮ್ಮ ಚಾನಲ್ ಮೊನಟೈಸ್ ಆನ್ ಆಗಿದೆ ಅಂತ ತೋರಿಸುತ್ತೆ, ಬಟ್ ವಿಡಿಯೋ ನಾಟ್ ಮೊನಟೈಸ್ಡ್ ಅಂತ ತೋರಿಸುತ್ತೆ. ಇವಾಗ ನಾನು ಒಬ್ಬರ ಚಾನಲ್ಲು ಹಾಫ್ ಮೋನೋ ಆಗಿದೆ, ಫುಲ್ ಮೋನೋ ಆಗಿಲ್ಲ. ಸೊ ನಿಮಗೆ ತೋರಿಸ್ತೀನಿ ನೋಡಿ. ಸೊ ಅವರ ಚಾನಲ್ ನೇಮ್ ಕೂಡ ಈಗ ಇಲ್ಲಿ ತೋರಿಸ್ತೀನಿ ನೋಡಿ. ಇಬ್ಬರ ಚಾನಲ್ ನೇಮ್ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಒಬ್ಬರ ಚಾನಲ್ ಹೆಸರು ಆರಾಧ್ಯ ಸ್ವಾದಿಷ್ಟ ಅಡುಗೆ ಅಂತ ಹೇಳಿ. ಸೊ ಇವರ ಒಂದು ಚಾನಲ್ಲು ಹಾಫ್ ಮೋನೋ ಆಗಿದೆ. ಇವಾಗ ಇಲ್ಲಿ ನೋಡಿ, ಕಾಪಿ ಲಿಂಕ್ ಮಾಡಿಕೊಂಡೆ. ಸೊ ಇವಾಗ ನಾನು ಇಲ್ಲಿ ಬಂದು ಈಗ ಪೇಸ್ಟ್ ಮಾಡ್ತಾ ಇದ್ದೀನಿ. ಎಷ್ಟು ಚಾನಲ್ ಬೇಕಾದರೂ ಇಲ್ಲಿ ಆರಾಮಾಗಿ ಫ್ರೀಯಾಗಿ ಚೆಕ್ ಮಾಡ್ಕೋಬೋದು. ಇಲ್ಲಿ ಯಾವುದೇ ರೀತಿಯ ಅಮೌಂಟ್ ತೊಗೊಳ್ಳಲ್ಲ ವೆಬ್ಸೈಟಲ್ಲಿ, ಇದು ಫ್ರೀ ಇದೆ. ಇಲ್ಲಿ ನೋಡಿ, ದ ಚಾನಲ್ ಆರಾಧ್ಯ ಸ್ವಾದಿಷ್ಟ ಅಡುಗೆ ವ್ಲಾಗ್ ಈಸ್ ಮೊನಟೈಸ್ಡ್ ಅಂತಿದೆ. ಇವಾಗ ಸೇಮ್
ಅವರ ಒಂದು ಚಾನಲಲ್ಲಿರೋ ವಿಡಿಯೋ ಲಿಂಕ್ನ ಕಾಪಿ ಮಾಡಿ ತೋರಿಸ್ತೀನಿ ನೋಡಿ. ಅಲ್ಲಿ ಪೇಸ್ಟ್ ಮಾಡಿ ತೋರಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ ಇವರ ಒಂದು ಚಾನಲ್ ಜಸ್ಟ್ ಹಾಫ್ ಮೋನ್ ಆಗಿದೆ ಅಂಥೇಳಿ. ಇಲ್ಲಿ ನೋಡಿ, ಏನಿಲ್ಲ, ಸಿಂಪಲ್ಲು. ಇವಾಗ ಲಿಂಕ್ನ ಕಾಪಿ ಮಾಡ್ಕೊಂಡಿದ್ದೀನಲ್ಲ, ಆ ಲಿಂಕ್ನ ಇಲ್ಲಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಸಿಂಪಲ್. ಈಗ ಏನು ಮಾಡ್ಕೊಂಡಿದ್ದೆ, ಆ ಒಂದು ಕಾಪಿ ಮಾಡಿರೋಂಥ ಲಿಂಕ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ಈ ಎಲ್ಲ ಲಿಂಕ್ನ ಡಿಲೀಟ್ ಮಾಡಿಬಿಟ್ಟು ಈಗ ತಂದಿರೋ ಅಂಥ ಒಂದು ಲಿಂಕ್ನ ಪೇಸ್ಟ್ ಮಾಡಿ. ಇವಾಗ ಇಲ್ಲಿ ತೋರಿಸುತ್ತೆ ನಿಮಗೆ ವಿಡಿಯೋ ವಾಸ್ ನಾಟ್ ಮಾನಿಟೈಸ್ಡ್ ಅಂತ ಹೇಳಿ ಇಲ್ಲಿ ಇಂಟು ಮಾರ್ಕ್ ಬಂತು ನೋಡಿ. ಸೊ ಏನಕ್ಕಂದರೆ ಇನ್ನು ವಿಡಿಯೋ ಫುಲ್ ಮಾನಿಟೈಸ್ ಆಗಿಲ್ಲ. ನಮಗೆ ಫುಲ್ ಮಾನಿಟೈಸ್ ಆದಮೇಲೆ ವಿಡಿಯೋ ಮಾನಿಟೈಸ್ ಆನ್ ಆಗುತ್ತೆ. ಸೊ ಇವಾಗ ನಿಮಗೆ ಇನ್ನೂ ಒಬ್ಬರದು ಹಾಫ್ ಮೋನ್ ಆಗಿರೋಂಥ ಒಂದು ಚಾನಲ್ನ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ, ಇನ್ನೊಬ್ಬರ ಚಾನಲ್ ನೇಮ್ ಬಂದ್ಬಿಟ್ಟು ಪ್ರತೀಶ್ ವರ್ಲ್ಡ್ ಅಂತ ಹೇಳಿ. ಸೊ ಇವರ ಚಾನಲ್ ಕೂಡ ಹಾಫ್ ಮೋನೋ ಆಗಿದೆ, ಫುಲ್ ಮೋನೋ ಆಗಿಲ್ಲ. ನಿಮಗೆ ಇವಾಗ ತೋರಿಸ್ತೀನಿ ನೋಡಿ. ಲಿಂಕ್ನ ಕಾಪಿ ಮಾಡ್ಕೊಳ್ಳಿ, ಚಾನಲ್ ಲಿಂಕ್ನ ಕಾಪಿ ಮಾಡಿಕೊಂಡು ಡೈರೆಕ್ಟ್ ಮತ್ತು ಏನು ಮಾಡಬೇಕಂದ್ರೆ ಸಿಂಪಲ್ಲಾಗಿ ಇಲ್ಲಿ ಬಂದು ಪೇಸ್ಟ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ನಾನು ಇವಾಗ ಇನ್ನೂ 2 ಚಾನಲ್ನ ತೋರಿಸ್ತೀನಿ. ಏನಪ್ಪ ಅಂದರೆ ಹಾಫ್ ಮೋನೋ ಈಗ ತೋರಿಸಿದ್ದೀನಿ, ಫುಲ್ ಮೋನೋ ತೋರಿಸಿದ್ದೀನಿ, ಮತ್ತು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಯಾವ ಥರ ತೋರಿಸುತ್ತೆ, ಮತ್ತು ನಮ್ಮದು ಸಬ್ಸ್ಕ್ರೈಬರು ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಯಾವ ರೀತಿ ಒಂದು ಸ್ಟೇಟಸ್ ಇರುತ್ತೆ ಅಂತ ತೋರಿಸ್ತದೆ ನೋಡಿ. ಇಲ್ಲಿ ದ ಚಾನಲ್ ಪ್ರತಿ ವಾಸ್ ಮಾನಿಟೈಸ್ಡ್ ಅಂತಿದೆ. ಈ ಚಾನಲ್ ಕೂಡ ಫುಲ್ ಮೋನೋ ಆಗಿಲ್ಲ. ಸೊ ಹಾಗಾಗಿ ನೀವೆಲ್ಲ ಮನ್ಸು ಮಾಡಿದ್ರೆ 100% ಚಾನಲ್ ಬೇಗ ಮಾನಿಟೈಸೇಷನ್ ಆಗುತ್ತೆ. ಏನಿಲ್ಲ, ಸಿಂಪಲ್ಲು. ನಾನು ಇವಾಗ ಏನು ತೋರಿಸ್ತೀನಿ ಅವರ ಚಾನಲಲ್ಲಿ ವೀಡಿಯೋಗಳನ್ನ ರೆಗ್ಯುಲರಾಗಿ ನೋಡಿ. ಖಂಡಿತವಾಗ್ಲೂ ಇವರ ಒಂದು ಚಾನಲ್ ಕೂಡ ಆದಷ್ಟು ಬೇಗ ಮಾನಿಟೈಸ್ ಆನ್ ಆಗುತ್ತೆ. ಸೊ ಏನಿಲ್ಲ, ಈಗ ಇವರ ಒಂದು ವಿಡಿಯೋ ಲಿಂಕ್ನ ಕಾಪಿ ಮಾಡ್ಕೊತಾ ಇದ್ದೀನಿ. ಕಾಪಿ ಮಾಡಿಕೊಂಡು ಈಗ ಡೈರೆಕ್ಟ್ ಪೇಸ್ಟ್ ಮಾಡ್ತಿದ್ದೀನಿ ನೋಡಿ. ವಿಡಿಯೋ ಚೆಕ್ ಮಾಡ್ತಾ ಇದೆ. ಸೊ ಇಲ್ಲಿ ನೋಡಿ, ನಾನು ಆವಾಗಲೇ ಹೇಳ್ದಂಗೆ ಇವರ ಚಾನಲ್ ಫುಲ್ ಮೋನೋ ಆಗಿಲ್ಲ, ಹಾಗಾಗಿ ವಿಡಿಯೋ ಮಾನಿಟೈಸ್ ಆನ್ ಆಗಿಲ್ಲ ಅಂತ ಬಂದಿದೆ. ಸೊ ಸಿಂಪಲ್ಲಾಗಿ ನೀವು ಚಾನಲ್ ತಿಳ್ಕೊಬೇಕಂದ್ರೆ ಫುಲ್ ಮೋನೋ ಆಗಿದೆ ಇಲ್ಲ ಅಂತೇಳಿ ಡೈರೆಕ್ಟಾಗಿ ವಿಡಿಯೋನ ಚೆಕ್ ಮಾಡಿದ್ರೆ ಸಾಕು. ವಿಡಿಯೋ ಲಿಂಕ್ನ ಇಟ್ಕೊಂಡು ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ನಾನು ಇನ್ನೊಬ್ಬರ ಒಂದು ಚಾನಲ್ನ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಇವಾಗ ಏನಪ್ಪ ಅಂದರೆ ಅವರ ಚಾನಲ್ ಹೆಸರು ಬಂದ್ಬಿಟ್ಟು ಅಪ್ಪು ಆಲ್ ಇನ್ ಒನ್ ಅಂತ ಹೇಳಿ. ಇವರ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಸೊ ವಾಚ್ ಅವರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಹಾಫ್ ಮೋನೋ ಆಗಿಲ್ಲ. ಸೊ ಇಲ್ಲಿ ಯಾವ ಥರ ತೋರಿಸುತ್ತೆ ಅಂತ ಅಂದ್ಕೊಂಡ್ರೆ ಇಲ್ಲಿ ನೋಡಿ, ನಿಮಗೆ ಡೈರೆಕ್ಟಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ನಾನು ಲಿಂಕ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಸೊ ದ ಚಾನಲ್ ಅಪ್ಪು ಆಲ್ ಇನ್ ಒನ್ ಈಸ್ ಪ್ರಾಬಬ್ಲಿ ನಾಟ್ ಮಾನಿಟೈಸ್ಡ್ ಅಂತ ಬಂದಿದೆ. ಏನಕ್ಕೆ ಅಂದರೆ ಇವರು ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ, ವಾಚ್ ಅವರು ಕಂಪ್ಲೀಟ್ ಮಾಡಿಲ್ಲ, ಹಾಗಾಗಿ ಆ ಥರ ಬಂದಿದೆ. ಸೊ ನಿಮಗೆ ಏನಾದರೂ ಒಂದು ಕಂಡೀಷನ್ನ ಕಂಪ್ಲೀಟ್ ಮಾಡಿ ಇನ್ನೊಂದು ಕಂಡೀಷನ್ನ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಈ ಥರ ಇರುತ್ತೆ. ಡೈರೆಕ್ಟಾಗಿ ನೀವು ಎರಡೂ ಕಂಡೀಷನ್ನ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಯಾವ ಥರ ಬರುತ್ತೆ ಅಂತ ಹೇಳಿ ನಿಮಗೆ ಇವಾಗ ಇನ್ನೊಬ್ಬರ ಚಾನಲ್ನ ಇಲ್ಲಿ ರೆಪ್ರೆಸೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇವರ ಚಾನಲ್ ನೇಮ್ ಬಂದ್ಬಿಟ್ಟು ವಿನುತಾ ಕುಟುಂಬ ಲಾಗ್ಸ್ ಅಂತ ಹೇಳಿ. ಸೊ ಇವರ ಚಾನಲ್ನ ಕಾಪಿ ಮಾಡ್ಕೊತಾ ಇದ್ದೀನಿ. ಚಾನಲ್ ಲಿಂಕ್ನ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳಿ ನೀವು ಜಸ್ಟ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಸೊ ನೀವು ಈ ರೀತಿಯಾಗಿ ಎಲ್ಲ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಅಂದರೆ ಮಾನಿಟೈಸೇಷನ್ ಸ್ಟೇಟಸ್ ಯಾವ ಥರ ಇದೆ, ಹಾಫ್ ಇದೆಯಾ, ಫುಲ್ ಇದೆಯಾ, ಅಥವಾ ಇನ್ನೂ ಹಾಫು ಫುಲ್ಲು ಏನೂ ಆಗಿಲ್ವಾ ಅಂತೇಳಿ. ಇಲ್ಲಿ ನೋಡಿ, ದ ಚಾನಲ್ ವಿನುತಾ ಕುಟುಂಬ ಲಾಗ್ ಈಸ್ ನಾಟ್ ಮಾನಿಟೈಸ್ಡ್ ಅಂತ ಬಂದಿದೆ. ಏನಕ್ಕೆ ಅಂದರೆ ಇವರು 1000 ಸಬ್ಸ್ಕ್ರೈಬರ್ಸ್ ಆಗಲಿ ಮತ್ತು 3000 ಐದರ್ 4000 ವಾಚ್ ಅವರ್ ಆಗಲಿ ಕಂಪ್ಲೀಟ್ ಮಾಡಿಲ್ಲ. ಸೊ ಹಾಗಾಗಿ ಇವರ ಚಾನಲ್ ಸ್ಟೇಟಸ್ ಈ ರೀತಿ ಇದೆ. ನೀವು ಈ ರೀತಿಯಾಗಿ ಪ್ರತಿಯೊಬ್ಬರ ಚಾನಲ್ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು, ಇನ್ಕ್ಲೂಡಿಂಗ್ ನನ್ನ ಚಾನಲ್ಲು ಸೇರಿ. ನೀವು ಯಾರದ್ದೇ ಬೇಕಾದರೂ ಇಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಫುಲ್ ಮಾನಿಟೈಸೇಷನ್ ಆನ್ ಆಗಿದೆಯಲ್ಲ ಅಂತ ತಿಳ್ಕೊಳ್ಬೇಕಂದ್ರೆ ವಿಡಿಯೋನ ಲಿಂಕ್ ಕಾಪಿ ಮಾಡ್ಕೊಳ್ಳಿ. ಜಸ್ಟ್ ಚಾನಲ್ ಹಾಫ್ ಮೋನೋ ಅಥವಾ ಫುಲ್ ಮೋನೋ ತಿಳ್ಕೊಳ್ಬೇಕಂದ್ರೆ ಚಾನಲ್ ಲಿಂಕ್ನ ಕಾಪಿ ಮಾಡ್ಕೊಂಡ್ರೆ ಸಾಕು, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಹೋಪ್ ಇವತ್ತಿನ ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.